ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ಬೋದು ನೀವು ಲೇಡಿ ಬಗ್ ಎಷ್ಟು ಕ್ಯೂಟಾಗಿದೆ ಅಂತ. ಹಾಯ್ ಎಲ್ಲರೇ ನಮಸ್ಕಾರ. ಇವತ್ತು ಕ್ಯೂಟ್ ಲೇಡಿ ಬಗ್ ಇದೆ. ನಾನು ಚೆವಿ ಎಷ್ಟು ಕ್ಯೂಟ್ ಇದೆ. ನಾನೇ ಸಿಕ್ಕಿದ್ದು ನಮ್ಮನೆ ಪಕ್ಕಕ್ಕೆ. ಅವಳೇ ಫಸ್ಟ್ ನೋಡಿದ್ದನ್ನ ಅವಳು ತೋರಿಸಿದ್ಲು, ಮಮ್ಮಿ ಲೇಡಿ ಬೇಕಿದೆ ಅಂತ ಹೇಳಿ. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಸೊ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿ ಚರಿಗೆ ಪ್ಲೇನ್ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಹೂ ಟುಕ್ ದ ಕುಕ್ಕಿ ಫ್ರಮ್ ದ ಕುಕ್ಕಿ ಜಾರ್. ಚೆರಿ ಟುಕ್ ದ ಕುಕ್ಕಿ ಫ್ರಮ್ ದ ಕುಕ್ಕಿ ಜಾರ್. ಕರೆಕ್ಟಾಗಿ ಕುತ್ಕೋ ಕುಸೆ, ಸಿಟ್ ಪ್ರಾಪರ್ಲಿ. ನೀಟ್ ಹಾಗೆಲ್ಲ ಕುತ್ಕೋಬಾರ್ದು ನೋಡು, ಹಾಗೆಲ್ಲ ಕುತ್ಕೋ ನೀಟಾಗಿ ಕುತ್ಕೋಬೇಕು. ಹಾಟ್ ಆಕ್ಚುಲಿ ಹಾಟ್ ಇದೆ. ನಾವು ಆಫ್ ಮಾಡ್ಕೊತೀನ ಆಗುತ್ತೆ. ನಾನು ಚರಿಗೆ ಪ್ಲೇನ್ ದೋಸೆ, ಹಾಗೆ ನಮಗೆ ಈರುಳ್ಳಿ ದೋಸೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ದೋಸೆ ನನಗೆ ಇಷ್ಟ ಆಗುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಒಂಚೂರು ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಹಾಕಿ, ಇಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಬಿ ಹಾಕಿನೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಈರುಳ್ಳಿ ದೋಸೆನ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ ದೋಸೆ. 4 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇತ್ತು. ಸೊ ಹಾಗಾಗಿ ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಇರೋದನ್ನೆಲ್ಲ ಹೊರಗಡೆ ಪ್ಯಾಟಿಯೋದಲ್ಲಿ ಇಟ್ಟಿದ್ದೆ. ಸೊ ಒಂದು ಸ್ವಲ್ಪ ಅದಕ್ಕೂ ಮಳೆ ಬಿದ್ದು ಇನ್ನು ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೊಸ ಎಲೆಗಳು ಬರ್ತಾ ಇದೆ. ಹಾಗೆ 2 ಡ್ರ್ಯಾಗನ್ ಫ್ಲೈಸ್ಗಳು ಬಂದು ಕೂತಿರೋದನ್ನ ನೀವು ನೋಡಬಹುದು. ನಾನು 2-3 ಪ್ಲ್ಯಾಂಟ್ಸ್ಗಳನ್ನು ಹೊರಗಿಟ್ಟಿದ್ದೆ, ದೊಡ್ಡದಾದಂಥದ್ದು. ಎಷ್ಟು ಕ್ಯೂಟ್. ನಾವು ಚಿಕ್ಕವರಿದ್ದ ಎಲ್ಲ ಇದಕ್ಕೆ ಬಾಲಕ್ಕೆ ದಾರ ಕಟ್ಟಿ ಆಟ ಆಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಆಟ ಆಡಿರ್ತಾರೆ ಆ ಥರ. ಏರೋಪ್ಲೇನ್ ಚಿಟ್ಟೆ ಅಂತಿದ್ವಿ. ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ನಮ್ಮ ಕ್ಲಾಸೆಟ್ಗೆ ಬೇಕಾಗಿತ್ತು. ಯಾಕೆಂತಂದ್ರೆ ಬಟ್ಟೆಗಳೆಲ್ಲ ಆ ಕಡೆ ಈ ಕಡೆ ಆಗೋಗುತ್ತೆ. ಎಷ್ಟು ಸತಿ ಮರ್ಚಿಟ್ರು ಅದು ನಮಗೆ ಮತ್ತೆ ಮೆಸ್ಸಿ ಆಗುತ್ತೆ, ಮತ್ತೆ ಸರಿ ಮಾಡಬೇಕು, ಮತ್ತೆ ಜೋಡಿಸ್ಬೇಕು. ಸೊ ಹಾಗಾಗಿ ನಾನು ಈ ಥರ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇಲ್ಲಿ ನಾನು ಹಿಟಾ ಹೋಮ್ಸ್ ಅನ್ನೋವಂಥ ಒಂದು ವೆಬ್ಸೈಟಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸುಮಾರು ಸತಿ ನೀವು ನೋಡಿರ್ಬೋದು ನನ್ನ ಚಾನಲ್ನಲ್ಲಿ ಹಿಟಾ ಹೋಮ್ಸಿಂದ ಏನೆಲ್ಲ ಪ್ರಾಡಕ್ಟ್ಸ್ನ ತರಿಸಿದೆ ಅಂತ. ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಅಲ್ಲಿಂದನೇ ತರ್ಸೋಕ್ಕೆ ಇಷ್ಟ ಆಗುತ್ತೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು. ಪ್ಯಾಕಿಂಗ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಅಂತ. ಸೊ ಇದು ಒಂದು ಫ್ಯಾಬ್ರಿಕ್ಕು ತೆಗೀರಿ. ಇದು ಬಟ್ಟೆಗಳು ಯಾವಾಗೂ ಎಷ್ಟು ನೀಟಾಗಿ ಮಚ್ಚಿಟ್ಕೊಂಡ್ರು ಮತ್ತೆ 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 ಅದು ಯೂಸ್ ಮಾಡ್ತಾ ಮಿಸ್ ಆಗಿ ಕಾಣಿಸ್ತಾನೆ ಇರುತ್ತೆ. ಅದರಲ್ಲೂ ಕ್ಲಾಸೆಟ್ಗಳು ತುಂಬಾ ಹರಡಿರುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ಅಂತೂ ಬಿಡಿ ಮುಗೀತು ಕತೆ. ಈ ಥರ ಸ್ಟೋರೇಜ್ ಡ್ರಾರ್ಸ್ಗಳಿದ್ರೆ ಎಷ್ಟು ಬೇಕಾದರೂ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಒಂದೊಂದರಲ್ಲಿ ಒಂದೊಂದು ಥರ ಇಟ್ಕೊಂಡು ನಾವು ಒಳಗಡೆ ಏನೇ ತುಂಬಿದ್ರು ಹೊರಗಡೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಳಗಡೆ ಒಂದು ಕಾರ್ಡ್ಬೋರ್ಡ್ ಥರದ್ದು ಕೊಟ್ಟಿದ್ದಾರೆ. ಸೊ ಇದನ್ನು ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಸ್ಟರ್ಡಿ ಆದಂಥ ಒಂದು ಪೌಚ್ ಥರ ರೆಡಿ ಆಗುತ್ತೆ. ಸೊ ಇದನ್ನು ನಾವು ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇದು ಬಂದು ಲೈಟ್ ವೇಟು, ಹಾಗೆ ಕಲರು ತುಂಬಾ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ ಕಣ್ಣಿಗೆ. ಆ್ಯಂಡ್ ಲೈಟ್ ವೇಟ್ ಇರೋದ್ರಿಂದ ಎಲ್ಲಾದರೂ ಇಡಬಹುದು. ಕಿಡ್ಸ್ ರೂಮಲ್ಲಿ ಇಟ್ರು ಏನು ಪ್ರಾಬ್ಲಮ್ ಆಗಲ್ಲ. ಬಾರದ ಇಡೋಕ್ಕಿಂತ ಈ ಥರ ಲೈಟ್ ವೇಟ್. ಹಾಗೆ ಇದನ್ನು ಗೋಡೆಗೂ ಫಿಕ್ಸ್ ಮಾಡ್ಬೋದು. ಕಿಟ್ನ ಕೊಟ್ಟಿದ್ದಾರೆ. ಸೊ ಏನೇನು ಟೂಲ್ ಯೂಸ್ ಮಾಡ್ತೀವಿ ಅದ್ರದ್ದು ಕಿಟ್ಟು, ಹಾಗೆ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಹೇಗೆ ಫಿಕ್ಸ್ ಮಾಡ್ಬೋದು ಅನ್ನೋದನ್ನೆಲ್ಲ ನಾವು ಇದರಲ್ಲಿ ನೋಡ್ಕೋಬಹುದು. ಸೊ ಈ ಥರ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಈ ಥರ ಕಾಣಿಸುತ್ತೆ ಅಂತ. ಹಾಗೇನೆ ಸ್ಟೆಪ್ ವೈಸ್ ನಮಗೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಇದ್ರೊಳಗೆ ಕೊಟ್ಟಿರ್ತಾರೆ. ಸೊ ಈಸಿ ಆಗುತ್ತೆ ನಮಗೆ ನೋಡ್ಕೊಂಡು ಮಾಡೋಕ್ಕೆ. ಲೆಟ್ಸ್ ಸ್ಟಾರ್ಟ್. ಫಿಕ್ಸ್ ಮಾಡೋಣ. ಒಬ್ರು ಮಾಡೋಕ್ಕಿಂತ ಇಬ್ರು ಮಾಡಿದ್ರೆ ಕೆಲಸ ಬೇಗನೆ ಸಾಗುತ್ತೆ. ಹಾಗೆ ಹೇಗೆ ಮಾಡಿದ್ವಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಜೊತೆ ನಾನು ಸೇರಿಕೊಂಡು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಚರಿನೂ ಇರಲಿಲ್ಲ ಅವತ್ತು. ಹಾಗಾಗಿ ಆ್ಯಂಡ್ ಇಲ್ಲಿ ನಾವು ಫಸ್ಟ್ ಏನು ಮಾಡ್ಕೊಳ್ತಾ ಇದ್ದೀವಿ, ಫಸ್ಟು ಫ್ರೇಮ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಈ ಥರ ಸಣ್ಣ ಪುಟ್ಟ ಕಾಲ್ಗಳಾಗಿರ್ಬೋದು ಪ್ರತಿಯೊಂದನ್ನು ಆ ಮ್ಯಾನ್ಯುವಲಲ್ಲಿ ಹೇಗೆ ಕೊಟ್ಟಿದ್ದಾರೋ ಸ್ಟೆಪ್ ವೈಸ್ ಅದೇ ಥರನೇ ನೋಡಿಕೊಂಡು ಮಾಡ್ತಾ ಇದ್ದೀವಿ. ಮೇಲ್ಗಡೆ ಈ ಥರದ್ದು ವುಡನ್ನಿಂದು ಸ್ಲ್ಯಾಬ್ ಥರ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಕೆಳಗಡೆಯಿಂದ ಫಿಕ್ಸ್ ಮಾಡ್ತಾ ಇದ್ದೀವಿ.
ತುಂಬ ಈಸಿ ಆಯಿತು, ಬೇಗನೆ ಆಯಿತು. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ಸಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಹಾಗೆ ಕೋಡು ಕೂಡ ಕೊಟ್ಟಿದ್ದೀನಿ, 15% ಆಫ್ ಸಿಗುತ್ತೆ. ಲೋಕಾ 15 ಅಂತ ಒಂದು ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 15% ಆಫ್ ಸಿಗುತ್ತೆ. ಇಟಾ ಹೋಮ್ಸ್ ವೆಬ್ಸೈಟಲ್ಲಿ ನೀವು ನೋಡ್ಬೋದು, ಸುಮಾರು ಐಟಮ್ಸ್ಗಳು, ಪ್ರಾಡಕ್ಟ್ಸ್ಗಳು ತುಂಬಾ ಚೆನ್ನಾಗಿದ್ದಾವೆ. ನಿಮ್ಮ ಮನೆಗೆ ಹೊಂದುವಂತಹ ಪ್ರಾಡಕ್ಟ್ಗಳನ್ನು ನೀವು ಅಲ್ಲಿ ಖರೀದಿ ಮಾಡಬಹುದು. ಸೊ ಇಲ್ಲಿ ನಾನು ಒಂದೊಂದಾಗಿ ಈ ಬ್ಯಾಸ್ಕೆಟ್ನೆಲ್ಲ ಅದರೊಳಗೆ ಇಡ್ತಾ ಇದ್ದೀನಿ. ಸೊ ಡ್ರಾವರ್ ಥರ ನೋಡ್ತಾ ಇದ್ದೀರಲ್ಲ, ದೊಡ್ಡದು 6 ಡ್ರಾರ್ಸ್ ಇದಾವೆ, ಹಾಗೆ ಸ್ವಲ್ಪ ಚಿಕ್ಕದು 2 ಡ್ರಾರ್ಸ್ ಇದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಇದ್ರೊಳಗೆ ಏನೇ ಇಟ್ರು ಹೊರಗಡೆ ಅಂತೂ ನೀಟಾಗಿ ಕಾಣಿಸುತ್ತೆ, ಯಾವುದನ್ನು ಹೊರಗಡೆ ಮೆಸ್ ಅಂತ ಅನ್ಸಲ್ಲ. ಹಾಗೆ ಆರ್ಗನೈಸ್ಡ್ ಆಗು ಇಡಬಹುದು, ಒಂದೊಂದು ಬ್ಯಾಸ್ಕೆಟಲ್ಲಿ ಒಂದೊಂದು ಥರ. ಸೊ ನೋಡಿದ್ರಲ್ಲ, ಒಂದ್ಸತಿ ಇಟಾ ಹೋಮ್ಸ್ಗೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಸುಮಾರು ಐಟಮ್ಸ್ಗಳು ಇದ್ದಾವೆ. ಸುಮಾರು ದಿನಗಳ ಹಿಂದೆ ನಾನು ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿದ್ದೆ, ನಿಮಗೆ ನೆನಪಿರಬಹುದು ಅನ್ಸುತ್ತೆ. ಸೊ ಈಗ ನಾನು ಮತ್ತೆ ಡ್ರೈ ಫ್ರೂಟ್ಸ್ ಉಂಡೆನೆ ಮಾಡ್ತಾ ಇದ್ದೀನಿ. ಇದು ನಮಗೆ ಮಿಡ್ಲ್ ಈಸ್ಟ್ ಕಡೆಯಿಂದ ಈ ಖರ್ಜೂರ ಬಂದಿತ್ತು. ಸೊ ತುಂಬ ಚೆನ್ನಾಗಿರುವಂತಹ ಖರ್ಜೂರ, ಸಾಫ್ಟ್ ಆದಂಥದ್ದು. ಸೊ ಅದು ಮತ್ತು ಸುಮಾರು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದ್ದೀನಿ. ಸನ್ಫ್ಲವರ್ ಸೀಡ್ ಆಗಿರ್ಬೋದು, ಗೋಡಂಬಿ, ಬಾದಾಮಿ, ಆಮೇಲೆ ವಾಲ್ನಟ್ಸು, ಪಿಸ್ತಾ, ಮತ್ತು ಪಂಪ್ಕಿನ್ ಸೀಡ್ಸು, ಮತ್ತು ಚಿಯಾ ಸೀಡ್ಸು, ಆಮೇಲೆ ಶೇಂಗಾ, ಸುಮಾರು ಡೇಟ್ಸು, ಬೆಲ್ಲ, ಯಾವುದೆಲ್ಲ ಸಿಗುತ್ತಲ್ಲ ನಮಗೆ ಡ್ರೈ ಫ್ರೂಟ್ಸು, ಒಂದು 8-10 ಥರ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಉಂಡೆನ ಮಾಡೋಣ ಅಂತ. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಬೆಳೆಯುವಂಥ ಮಕ್ಕಳಿಗೆ, ಹಾಗೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಚಿಕ್ಕ ಮಕ್ಕಳಿಗೆ, 5 ವರ್ಷದ ತನಕ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಗಾಯತ್ರಿ ಅವ್ರ ಮನೆಗೆ ಬಂದು ನಾನು ಇದನ್ನೆಲ್ಲ ಹುರ್ಕೊಂಡು ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಅವರು ತುಂಬ ಚೆನ್ನಾಗಿ ಉಂಡೆನ ಮಾಡ್ತಾರೆ. ಅಂದರೆ ಯಾವ್ದ್ಯಾವ್ದು ಎಷ್ಟೆಷ್ಟು ಪ್ರಮಾಣ ಹಾಕೋದು ಅದೆಲ್ಲ ನನಗೆ ಅಷ್ಟು ಗೊತ್ತಾಗಲ್ಲ. ಸೊ ಹಾಗಾಗಿ ಅವರಾದರೆ ಕರೆಕ್ಟಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ಬಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ. ಹಾಗೆ ಬೆಲ್ಲ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಜಜ್ಜಿ ಇಟ್ಟಿದ್ದೀನಿ. ಸೊ ಅದು ಬೆಲ್ಲ ಚೆನ್ನಾಗಿದ್ದರೆ ಅದೊಂಥರ ಮಕ್ಕಳಿಗೆ ತಿನ್ನೋಕ್ಕೂ ಖುಷಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಸಕ್ಕರೆಕಿನ ಬೆಲ್ಲ ಮತ್ತು ಡೇಟ್ಸ್ ಹಾಕಿದ್ರೆ ಚೆನ್ನಾಗೆ. ಹಾಗೆ ಎಳ್ಳು ಹಾಕಿದ್ದೀವಿ ಮತ್ತು ಚಿಯಾ ಸೀಡ್ಸ್ ನೋಡ್ತಾ ಇರ್ಬೋದು ನೀವು, ಎಷ್ಟೆಲ್ಲ ಡ್ರೈ ಫ್ರೂಟ್ಸ್ ಕಾಣಿಸ್ತಾ ಇದೆ. ಜಾಸ್ತಿ ಶೇಂಗಾದ ಪ್ರಮಾಣನ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ, ಯಾಕಂದರೆ ಪೀನಟ್ಸ್ ಇದ್ದರೆ ಅದೊಂಥರ ಟೇಸ್ಟೇ ಬೇರೆ. ಸೊ ಹಾಗಾಗಿ ಸೊ ನೋಡ್ತಾ ಇರ್ಬೋದು, ಈ ಥರದ್ದೆಲ್ಲ ಹಾಕಿ ಸುಮಾರು ಇದು ಎಷ್ಟು ಕೆ ಜಿ ಎಲ್ಲ ಒಂದೂವರೆ ಕೆ ಜಿ, 1 kg ಈ ಥರ ಹಾಕಿ ಒಂದು ದೊಡ್ಡ ಬೇಸನ್ ಪೂರ್ತಿ ಡ್ರೈ ಫ್ರೂಟ್ಸ್ ಆಗಿದೆ. ಸೊ ಇದು ಇಷ್ಟನ್ನು ರುಬ್ಬಿ ಇಷ್ಟನ್ನು ಉಂಡೆ ಕಟ್ಟಬೇಕಾಗಿದೆ ನಾವು. ಇಲ್ಲಿ ಎಲ್ಲದನ್ನು ಕೆಲವೊಂದನ್ನು ಹುರ್ಕೊಂಡ್ವಿ ಗ್ಯಾಸ್ ಮೇಲೆ, ಕೆಲವೊಂದನ್ನು ಓವನಲ್ಲಿ ಇಟ್ಬಿಟ್ಟು ಸೊ ಬಿಸಿ ಮಾಡ್ಕೊಂಡ್ವಿ. ಅದು ಟೈಮ್ ಸೇವ್ ಆಗುತ್ತೆ, ಹಾಗೆ ಬೇಗನೂ ಎಲ್ಲದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬೆಲ್ಲ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಎಲ್ಲದಕ್ಕೂ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಂತಂದರೆ ಚಿಕ್ಕ ಪ್ರಮಾಣ ಮಾಡಿದರೆ ಚೆನ್ನಾಗೆ, ಇಷ್ಟಿಷ್ಟು ಜಾಸ್ತಿ ಪ್ರಮಾಣ ಮಾಡಿದರೆ ಏನೋ ಕಲಸೋದು ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಗಾಯತ್ರಿ ಅವರು ನನಗೆ ಹೆಲ್ಪ್ ಮಾಡಿದ ಕಾರಣ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ವಿ. ಅದು ಚೆನ್ನಾಗೂ ಆಯಿತು. ನಾನು ನಿಮಗೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರದ್ದೆಲ್ಲ ಕ್ಲೀನಾಗಿ ಬೆಲ್ಲ ಎಲ್ಲ ಕಡೆ ಬರಬೇಕು, ಇಲ್ಲ ಒಂದೊಂದೇ ಕಡೆ ಬಂದರೆ ಚೆನ್ನಾಗಿ ಅನಿಸಲ್ಲ. ಒಂದು ಕಡೆ ಸ್ವೀಟು, ಒಂದು ಕಡೆ ಸಪ್ಪೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಎಲ್ಲ ಕಡೆ ಕಲಿಸ್ತಾ ಇದ್ದೀನಿ. ಎಸ್, ಹಾಗೆಯೇ ಇಲ್ಲಿ ನಾನು ಅದನ್ನೆಲ್ಲ ಕಲಿಸ್ಕೊಡ್ತಾ ಇದ್ದಂಗೆ ಗಾಯತ್ರಿಯವರು ಅದನ್ನೆಲ್ಲ ರುಬ್ಬಿ ಇನ್ನೊಂದು ಬೇಸನ್ಗೆ ಹಾಕ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ರುಬ್ಬಿದೆ ಅಂತ. ಇನ್ನೊಂದು ಇವ್ರ ಮನೆಗೆ ಬಂದು ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಇದು ಏನೋ ಮಿಕ್ಸರು, ಇದು ಇಂಡಿಯನ್ ಮಿಕ್ಸರು ತುಂಬಾ ಚೆನ್ನಾಗಿ ನುಣ್ಣಗೆ ಸಾಫ್ಟಾಗಿ ಆಗುತ್ತೆ. ಯಾಕೆಂತಂದರೆ ಮಕ್ಕಳಿಗೆ ಸ್ವಲ್ಪ ತರಿ ಇದ್ದರೆ, ಅಂದರೆ ಸ್ವಲ್ಪ ಕಾಳಿದ್ರೆ ಅವ್ರು ತಿನ್ನೋದಿಲ್ಲ, ಸಾಫ್ಟಾಗಿದ್ದರೆ ಅವು ಚೆನ್ನಾಗಿ ತಿಂತಾರೆ. ಸೊ ಹಾಗಾಗಿ ಈ ಮಿಕ್ಸರ್ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿರೋದೆಲ್ಲ US-ದು, ಸೊ ಅದಷ್ಟು ಸಾಫ್ಟಾಗಿ ನುಣ್ಣಗೆ ಆಗಲ್ಲ. ಸೊ ಹಾಗಾಗಿ ಇವ್ರ ಮನೇಲಿರುವಂತಹ ಮಿಕ್ಸರು ಅದು ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ. ಸೈಮಲ್ಟೇನಿಯಸ್ಲಿ ನಾವು ಮನೆಯೊಳಗೆ ಪಿಜ್ಜಾ ಮಾಡ್ತಾ ಇದ್ದೀವಿ. ಇದು ಅವ್ರ ಐಡಿಯಾನೇ. ಪಿಜ್ಜಾ ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅಂದರು. ಓಕೆ ಮಾಡೋಣ ಅಂತಂದೆ. ಸೊ ಇಲ್ಲಿ ಅವರು ಹಿಟ್ಟೆಲ್ಲ ಮುಂಚೆನೇ ಕಳಿಸಿಟ್ಟಿದ್ರು. ಸೊ ಅದಕ್ಕೆ ನಾವು ಈ ಥರ ಒಂದು ಬ್ರೆಡ್ ಮಾಡ್ಕೋಬೇಕಲ್ವ ಬೇಸಿಗೆ. ಸೊ ಅದಕ್ಕೆ ಈ ಥರ ಮಾಡ್ತಾಯಿದ್ದೀವಿ. ಹೋಲ್ ಮಾಡಿದರೆ ಚೆನ್ನಾಗಿ ಫ್ಲಫಿಯಾಗಿ ಹುಬ್ಬಿ ಬರುತ್ತೆ. ಇದನ್ನು ಈಸ್ಟ್ ಹಾಕಿ ಕಲಸಿ ಇಟ್ಟಿದ್ದಾರೆ ಮೈದಾ ಹಿಟ್ಟನ್ನು.
ಈಸ್ಟು, ಸ್ವಲ್ಪ ಉಪ್ಪು ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಕಲಸಿಟ್ಟಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ, ಬ್ರೆಡ್ಡು ಸಾಫ್ಟಾಗೂ ಆಗುತ್ತೆ. ಸೊ ಅದನ್ನ ಈ ಥರ ಫೋರ್ಕಿಂದ ಈ ಥರ ತೂತ್ ಮಾಡಿದರೆ ಚೆನ್ನಾಗಿ ಎಲ್ಲ ಕಡೆ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ಟಾಪಿಂಗ್ಸ್ಗಳನ್ನು ಇಡ್ತಾ ಇದ್ದೀವಿ. ಇವಾಗ ಟಾಪಿಂಗ್ಸ್ಗೆ ನಿಮ್ಗೆ ಏನು ಬೇಕಾದರೂ ಇಡಬಹುದು. ಟೊಮೆಟೊ, ಈರುಳ್ಳಿ, ಆಲಿವ್ಸ್ ಆಗಿರ್ಬೋದು, ಮತ್ತು ಸ್ಪಿನಾಚ್ ಅಂದರೆ ಪಾಲಕ್ ಸೊಪ್ಪು, ಹಾಗೆ ಚಿಕನ್ ಬೇಕಿದ್ರೋರು ಚಿಕನ್ ಕೂಡ ಇಡಬಹುದು, ಡೊಣ್ಣೆಮೆಣಸಿನ್ಕಾಯಿ, ಸುಮಾರು ಐಟಮ್ಸ್. ನಿಮಗೆ ಪೈನಾಪಲ್ ಕೂಡ ಇಡಬಹುದು, ಚೆನ್ನಾಗಿ ಅನಿಸುತ್ತೆ. ಸೊ ಫಸ್ಟು ನಾವು ಒಂದು ಲೇಯರು ಚೀಸ್ನ ಹಾಕ್ಕೊಂಡು ಅದ್ರ ಮೇಲೆ ಫಸ್ಟು ಸಾಸ್ನ ಹಾಕ್ಕೊಂಡ್ವಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ. ಎಸ್, ಫಸ್ಟು ಸ್ವಲ್ಪ ಸಾಸ್ನ ಚೆನ್ನಾಗಿ ಬ್ರೆಡ್ ಮೇಲೆ ಹರಡಿಬಿಟ್ಟು ಅದಾದಮೇಲೆ ಚೀಸ್ನ ಹಾಕಿ, ಅದಾದಮೇಲೆ ಟಾಪಿಂಗ್ಸ್ನ ಹಾಕಿ, ಅದಾದಮೇಲೆ ಮತ್ತು ಒಂದು ಲೇಯರ್ನ ಚೀಸ್ನ ಹಾಕಿ ನಾವು ಬೇಕ್ ಮಾಡೋಕ್ಕೆ ಇಡ್ತಾ ಇದ್ದೀವಿ. ಏನಂತಂದರೆ ನನಗೆ ನಿಜವಾಗ್ಲೂ ಈ ಥರ ಮಾಡೋದು ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸುತ್ತೆ. ಬಟ್ ಮಾಡಾದ್ಮೇಲೆ ಅದು ತಿನ್ನೋದು ಒಂಥರ ಖುಷಿ. ನಾವು ಮನೇಲಿ ಮಾಡಿರುವಂತಹ ಪಿಜ್ಜಾ ತಿನ್ನೋದು ಖುಷಿ ನಿಜವಾಗ್ಲೂ ಹೊರಗಡೆಯಿಂದ ತಿನ್ನೋದು ಕೊಡೋದಿಲ್ಲ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಅಷ್ಟು ರುಚಿಯಾಗಿತ್ತು, ಅಷ್ಟು ಚೆನ್ನಾಗಾಗಿತ್ತು, ಮತ್ತು ಹೆಲ್ದಿ ಕೂಡ. ಹೌದಾ? ಯಾಕೆ ಅಂತಂದರೆ ನಾನು ಕೇಳಿರೋ ಪ್ರಕಾರ ಡಾಮಿನೋಸ್ದು ಬ್ರೆಡ್ ಏನಿರುತ್ತಲ್ಲ ಅದು ಸುಮಾರು ಯಾವಾಗೋ ಮಾಡಿಟ್ಟಿರೋ ಅಂಥದ್ದನ್ನು ರೆಡಿ ಬ್ರೆಡ್ನ ತೊಗೊಂಬಂದು ಜಸ್ಟ್ ಯಾವ್ಯಾವ ಟಾಪಿಂಗ್ಸ್ ಕೇಳ್ತೀವಿ ಅದನ್ನು ಹಾಕಿ ಬೇಕ್ ಮಾಡಿ ಕೊಡ್ತಾರಂತೆ. ಬಟ್ ಈ ಥರ ಆದರೆ ಏನಾಗುತ್ತೆ, ಮನೆಯಲ್ಲೇ ಮಾಡಿರೋದು ಮಕ್ಕಳಿಗೂ ಸಹಿತ ಕೊಡಬಹುದು. ಹಾಗಾಗಿ ನನಗೆ ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ನೋಡ್ತಾ ಇರ್ಬೋದು ಏನೇನೆಲ್ಲ ಇದೆ. ಕಾರ್ನ್ ಇಟ್ಕೊಂಡಿದ್ದೀವಿ, ಒಂದು 2-3 ಥರ ಡೊಣ್ಣೆಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ನ ಇಟ್ಕೊಂಡಿದ್ದೀವಿ, ಈರುಳ್ಳಿ ಆಗಿರಬಹುದು, ಈ ಥರದನ್ನೆಲ್ಲ ಇಟ್ಕೊಂಡಿದ್ದೀವಿ. ಸೊ ಪುಟ್ಟಾಣಿದೆ ಮಾಡ್ತಾ ಇದ್ದೀವಿ, ದೊಡ್ಡದು ಮಾಡ್ತಾ ಇಲ್ಲ. ಚಿಕ್ಕದೇ ಅಂಗೈ ಅಗಲದಷ್ಟು ಒಂದು ಚಪಾತಿ ಹಿಕ್ಕಿನ ಚಿಕ್ಕದೇ ಸೈಜಲ್ಲೇ ಮಾಡ್ತಾ ಇದ್ದೀವಿ. ನೀವು ಯಾವಾಗಾದರೂ ಈ ಥರ ಪಿಜ್ಜಾನ ಮನೇಲೇ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮಮ್ಮಿನೂ ಕೂಡ ಮಾಡ್ತಾರೆ ಪಿಜ್ಜಾ, ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡುವಂಥ ಪಿಜ್ಜಾ. ಸೊ ಇವಾಗ ರೆಡಿ ಆಗಿದೆ. ಮೇಲ್ಗಡೆ ನಾವು ಒಂದು ಲೇಯರ್ ಅಷ್ಟು ಚೀಸ್ ಹಾಕ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಜಾಸ್ತಿ ಚೀಸ್ ಹಾಕಿದರೆ ಚೆನ್ನಾಗಿರುತ್ತೆ, ಒಂಥರ ರುಚಿಯಾಗಿರುತ್ತೆ. ಒಂದು 4 ಪಿಜ್ಜಾನ ರೆಡಿ ಮಾಡಿಕೊಂಡು ಓವೆನ್ನ ಪ್ರೀ ಹೀಟ್ನ ಮಾಡಿಟ್ಟಿದ್ದೀವಿ. ಸೊ ಪ್ರೀ ಹೀಟ್ ಆದಮೇಲೆ ಇದನ್ನು ನಾವು ಒಂದಿಷ್ಟು ಅವ್ರಿಗೆ ಗೊತ್ತದು ಸೆಟ್ಟಿಂಗ್ಸ್ ಎಲ್ಲ. ಸೊ ಒಂದು 360 ಡಿಗ್ರಿ ಆ ಥರದ್ದೆಲ್ಲ ಇಟ್ಬಿಟ್ಟು ಒಂದು 20 to 30 ಮಿನಿಟ್ಸ್ ಬೇಕಿಂಗಿಗೆ ಬಿಟ್ಟಿವಿ. ಅದು ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಅಡುಗೆ ಅದು ಇದು ಉಂಡೆ ಅದೆಲ್ಲ ಮಾಡ್ತಾ ಇದ್ವಿ. ಸೊ ಇದು ಒಂದು ಸೆಟ್ ರೆಡಿ ಆಗಿರೋದು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ನೋಡ್ಬೋದು. You like pizza? You like it? ಏನ್ ಯಾವ ಪಿಜ್ಜಾ ಅದು? ಪಿಜ್ಜಾ ಯಾವ ಪಿಜ್ಜಾ? ವೆಜಿ ಪಿಜ್ಜಾ. Say mama I love pizza. ಸಖತ್ತಾಗಿದೆ. All credit goes to these two people. Nice. Little credit goes to me also. Since I got everything. Government and road ಒಳಗೆ ಹಿಂಗೆ ನಲ್ಗೆ ಮೇಲಿಟ್ರೆ vegetables, ಇದ್ರದ್ದು crunchy flavor with everything, like the bread is like very nice, smooth. ಒಂಥರ ಚೆನ್ನಾಗಿದೆ. Take number. Chili powders. After a long time. 10 out of how many points you can give? Out of 10. Out of 10? 9. 9? Okay. ಒಂದು ಕಮ್ಮಿ ಆಗಿ ಕೊಟ್ಟಿರ್ತೀವಿ, ಜಗಳ ತೆಗಿತಾರ. ಅದೇ ಕೇಳ್ತಾ ಇದ್ದೆ ನಾನು, ಒಂದು ಏನಕ್ಕೆ ತೆಗೆದ್ರಿ ಅಂತ. ನಾ ಅದಕ್ಕೆ ತೆಗಂಗೇ ಇಲ್ಲ. ಅದು ತಿಳಿಯಪ್ಪ. ಯು ವಾಂಟ್ ಇಟ್? ಬಿಸಿ ಇಲ್ಲ. ತಿಂತೀಯ ಸ್ವಲ್ಪ? Is it yummy? Okay. ಅದೊಂದು ಚೂರು ಕಪ್ ಬೆಂದಿರುತ್ತಲ್ಲ ಅದು ಪರ್ಫೆಕ್ಟ್. ಟೊಮೆಟೊ ಕೆಚಪ್.
ಸೀರಿಯಸ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಾಗಿತ್ತು. ನನಗೆ ಎಲ್ಲೂ ಆ ಪಿಜ್ಜಾ ತಿಂದ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲಿಲ್ಲ. ಬಟ್ ಈ ಪಿಜ್ಜಾ ನನಗೆ ನಿಜವಾಗ್ಲೂ ಒಂದು ಗುಡ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಇನ್ನೂ ತಿನ್ನಬೇಕು ಅನ್ನೋ ಆಸೆ ಇತ್ತು. ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಖಾರದ ಪುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಸ್ವಲ್ಪ ಉಪ್ಪಿಂದು ಸೊಲ್ಯೂಷನ್ನ ಹಾಕಿದ್ವಿ. ಅದೊಂಥರ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದೆಲ್ಲ ಚೀಸಿ ಚೆನ್ನಾಗಿ ನಾವಂತೂ ಸಾಕಾಗುವಷ್ಟು ಪಿಜ್ಜಾನ ತಿಂದ್ವಿ. ಅವತ್ತು ಎಂಜಾಯ್ ಮಾಡಿದ್ವಿ ಪಿಜ್ಜಾ ಪಾರ್ಟಿನ. ಎಸ್, ಮನೆಯಲ್ಲೇ ಮಾಡಿರೋಂಥ ಪಿಜ್ಜಾ. ಅದಾದಮೇಲೆ ಉಂಡೆನ ರುಬ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ಕಟ್ಟಿ ಎಲ್ಲ ಮಾಡಿ ಬರೋಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ಆಯಿತು ನಮ್ಮ ಮನೆ ಸೇರೋಷ್ಟರಲ್ಲಿ. ನೋಡ್ರಿ ವೈಪ್ ಯೋರ್ ಫೇಸ್. Snowman. ಓ, ನೀನೇ ಮಾಡ್ತೀಯಾ? Look at the back, it has a tail. Oh my god. In the back it has a tail. Oh my god, seriously ಚರಿ? ಹೆಂಗ್ ಮಾಡ್ದೆ ಚರಿ ಎಷ್ಟು ಕ್ಯೂಟ್ ಆಗಿ? I made it with 2 balls then. Oops. Oh, I'm so sorry ಚರಿ. Okay. I made the arm first. I made 2. ಹೆಂಗ್ ಮಾಡ್ದೆ ತೋರ್ಸಪ್ಪ, ಹೆಂಗ್ ಮಾಡ್ದೆ? First I made the ear, then 2 balls, and I poke with the brush, put some eyes in the mouth, surprise, and I made 2 hands by pressing them ಇಲ್ಲಿದೆ ಎಷ್ಟು through ಕ್ಯೂಟ್ ಇದೆ. at the end, and then I put the crown and a tail. Very very pretty. Cute and adorable. Yes. I have my favorite clip for it to be. Careful cherry. She's cute. Her name is Snowmy. Snowmy. Yeah. ಹೆಸರು ಇಟ್ಬಿಟ್ಯಾ? Snowmy. Hi Snowmy. She's a human. Her hand. ತಗೋ, ತುಂಬಾ ಚೆನ್ನಾಗಿದೆ. ಮತ್ತೆ ಬೇರೆ ಬೇರೆ ಏನೇನ್ ಮಾಡ್ತೀಯ ತಗೊಂಬಂದು ತೋರ್ಸು. I'm going to make a tiger. ಚರಿಗೆ ಆರ್ಟ್ಸ್ ಅಲ್ಲಿ ಜಾಸ್ತಿ ಇಷ್ಟ. ಈಗ ಪೇಂಟಿಂಗ್ ಆಗಿರ್ಬೋದು, ಡ್ರಾಯಿಂಗ್, ಆಮೇಲೆ ಈ ಥರ ಮಾಡುವಂಥದ್ದು ಮಾಡೆಲ್ಸ್ನ ತುಂಬ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಅವಳು ಖುಷಿ ಪಡ್ತಾಳೆ ಅಂತ ನಾನು ಈ ಥರ ಒಂದು ಕ್ಯೂಟಾಗಿರುವಂತಹ ಬರ್ಡ್ನ ನಾನು ಡೋ ಒಳಗೆ ಪ್ಲೇ ಡೋ ಅಂತ ಬರುತ್ತಲ್ಲ, ಕಲರ್ ಡೋಸ್ಗಳು, ಸೊ ಅದರಿಂದ ಮಾಡಿದ್ದೀನಿ. ಸೊ ಅವಳಿಗೂ ತುಂಬ ಖುಷಿ ಈ ಥರ ಎಲ್ಲ ಮಾಡೋದು. ಹೇಳಿಕೊಟ್ರೆ ಅವಳು ಸೇಮ್ ಅದೇ ಥರನೇ ಮಾಡ್ತಾಳೆ. ಆ್ಯಂಡ್ ನಮಗೂ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ಹೊಸದೇನಾದರೂ ನಾವು ಕಲಿತಾ ಇರ್ತೀವಿ ಈ ಥರ ಮಾಡ್ತಾ. ವೆರಿ ಕ್ಯೂಟ್ ಚರಿ. ಆಮೇಲೆ ಹಾಕಿನ ಕ್ರೌನ್ ಈಗ ಹಿಂಗ್ ಮಾಡೋಣ. It needs some hair, mommy. Long breeze hair, 1 to 2. ಹಾಕೋಣ. ಚೆನ್ನಾಯ್ತಾ ಬರ್ಡಿ? Yes, we'll add the crowns. ಓಕೆ, ತಗೊಂಡು ನಿನ್ಗೇನ್ ಬೇಕೋ ಅದ್ ಮಾಡ್ಕೊ. Okay. ಇವತ್ತು ನಾನು ಚೆರಿ ಮತ್ತೆ ಚೆರಿ ಪಪ್ಪ ಫುಲ್ ಶಾಪಿಂಗ್ ಮಾಡಿದ್ವಿ. ಏನೋ ಚೆರಿ ಶಾಪಿಂಗ್ ಏನು ನಮಗೆ ಹೊಸದಲ್ಲ, ಆ್ಯಕ್ಚುಲಿ ವಾರಕ್ಕೆ 2 ಸತಿ ಶಾಪಿಂಗ್ ಮಾಡ್ತಾ ಇರ್ತೀವಿ. ಬಟ್ ಇವತ್ತು ಜಾಸ್ತಿ ಶಾಪಿಂಗ್ ಮಾಡಿದ್ವಿ. ಚರಿ ಹೊಸ ಡ್ರೆಸ್ ತೊಗೊಂಡ್ಲು, ಮತ್ತು ಹೇರ್ ಬ್ಯಾಂಡ್ ತೊಗೊಂಡ್ಲು. ಮತ್ತೇನು ತೊಗೊಂಡಕ್ಕಂದ ನೀನು? ತೋರ್ಸೋಣ ಅವರಿಗೆ ಏನೇನು ತೊಗೊಂಡೆ ಅಂತ? ಯಾವಾಗ ತೋರಿಸ್ತೀಯಾ? ಮನೆಗೆ ಹೋದ್ಮೇಲೆ ತೋರಿಸೋಣ. ಓಕೆ, ಈಗೇನು ತಿಂತೀಯ? ಫ್ರೆಂಚ್ ಫ್ರೈಸು, ಚಿಕನ್ ನಗೆಟ್ಸ್ ತಿಂತೀಯಾ? ಓಕೆ, ತಿನ್ಬೇಕೆಲ್ಲ ಖಾಲಿ ಮಾಡಿ ಮನೆಗೆ ಹೋದ್ಮೇಲೆ ಎಗ್ ರೈಸ್ ತಿನ್ಬೇಕು. ಓಕೆ ಓಕೆ, I will be full that time. ಓಕೆ, ಯು ಹ್ಯಾವ್ ಟು ಈಟ್ ಲಿಟಲ್ ಎಗ್ ರೈಸ್ ತಿನ್ಬೇಕು. ಓಕೆ, 0. I said 0. ಕಿಶಿ. Let's take a picture. ಓಕೆ, ಲೆಟ್ಸ್ ಟೇಕ್ ಇದು ಫ್ರೆಂಚ್ ಫ್ರೈಸ್. ಈ ಚರಿ ಹಿಂದೋಗೋ, ಫ್ರೆಂಚ್ ಫ್ರೈಸ್ ಅಷ್ಟೇ ಕೊಡ್ರಿ.
ನಾನು ಬಾಸ್ಕೆಟ್ ತಗೊಂಡಿನಿ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.